ದುರ್ಯೋಧನನ ಅಜ್ಞಾತ ರಹಸ್ಯಗಳು ಮಹಾಭಾರತದ ವಿಲನ್ನ ಹಿಂದಿರುವ ನೈಜ ಕಥೆಯನ್ನ ನೋಡೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗಿ. ನಮಸ್ಕಾರ ಸ್ನೇಹಿತರೆ. ನಾವು ಮಹಾಭಾರತದ ಬಗ್ಗೆ ಯೋಚಿಸಿದಾಗ ನಮಗೆ ಮೊದಲು ನೆನಪಾಗುವ ಅತಿ ದೊಡ್ಡ ವಿಲನ್ ಅಂದ್ರೆ ಅದು ದುರ್ಯೋಧನ. ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಆತನನ್ನ ಕೇವಲ ಒಬ್ಬ ಅಹಂಕಾರಿ ರಾಜನನ್ನಾಗಿ ಮಾತ್ರ ತೋರಿಸಲಾಗಿದೆ. ಆದರೆ ವ್ಯಾಸರ ಮೂಲ ಮಹಾಭಾರತವನ್ನ ತೆಗೆದು ನೋಡಿದ್ರೆ ದುರ್ಯೋಧನನ ಪಾತ್ರ ನಾವು ಅಂದುಕೊಂಡಿದ್ದಕ್ಕಿಂತಲೂ ಕೂಡ ಹೆಚ್ಚು ಸಂಕೀರ್ಣವಾಗಿದೆ. ಅವನ ಹುಟ್ಟಿನ ಹಿಂದಿದ್ದಂತಹ ರಾಕ್ಷಸರ ಕೈವಾಡ, ಅವನ ಸತ್ತ ನೈಜ ಕಾರಣ ಮತ್ತು ಅವನಲ್ಲಿದ್ದಂತಹ ಕೆಲವು ಅದ್ಭುತ ಗುಣಗಳ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡಲಿದ್ದೇವೆ. ನೀವು ಸಿನಿಮಾಗಳಲ್ಲಿ ನೋಡಿದ ಕಥೆಗೂ ಅಸಲಿ ಮಹಾಭಾರತದ ಕಥೆಗೂ ಇರುವಂತಹ ಆಘಾತಕಾರಿ ವ್ಯತ್ಯಾಸಗಳನ್ನ ಇಂದು ನಾವು ನಿಮಗೆ ರಿವೀಲ್ ಮಾಡ್ತಾ ಇದ್ದೀವಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ದುರ್ಯೋಧನನ ಹುಟ್ಟಿನ ರಹಸ್ಯವನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು ಸ್ನೇಹಿತರೆ. ದೇವತೆಗಳ ಎದುರು ಸೋತು ಪಾತಾಳ ಲೋಕಕ್ಕೆ ಓಡಿ ಹೋದಂತಹ ಕೆಲವು ರಾಕ್ಷಸರು ಮುಂಬರಲಿರುವಂತಹ ಕಲಿಯುಗಕ್ಕಾಗಿ ಒಬ್ಬ ಪ್ರತಿನಿಧಿಯನ್ನ ಭೂಮಿಯ ಮೇಲೆ ಸೃಷ್ಟಿಸೋದಕ್ಕೆ ನಿರ್ಧರಿಸ್ತಾರೆ. ಇದಕ್ಕಾಗಿ ಅವರು ಶಿವ ಮತ್ತು ಪಾರ್ವತಿಯ ಕುರಿತು ಕಠಿಣವಾದ ತಪಸ್ಸನ್ನ ಮಾಡ್ತಾರೆ. ಶಿವ ಮತ್ತು ಪಾರ್ವತಿ ಪ್ರತ್ಯಕ್ಷರಾದಾಗ ರಾಕ್ಷಸರು ಒಂದು ಅದ್ಭುತವಾದ ಶರೀರವಿರುವಂತಹ ಜೀವಿಯನ್ನ ಸೃಷ್ಟಿಸಿಕೊಡುವಂತೆ ಕೇಳ್ಕೊಳ್ತಾರೆ. ಆಗ ಪರಮಶಿವ ಆ ಜೀವಿಯ ಮೇಲ್ಭಾಗದ ಶರೀರವನ್ನ ವಜ್ರದಂತೆ ಕಠಿಣವಾಗಿ ಸೃಷ್ಟಿಸ್ತಾನೆ. ಅಂದ್ರೆ ಅವನ ಮೇಲ್ಭಾಗದ ದೇಹಕ್ಕೆ ಯಾರು ಏಟು ನೀಡಿ ಕೊಲ್ಲುವಂತಿರಲಿಲ್ಲ. ಆದರೆ ಪಾರ್ವತಿ ದೇವಿಯು ಆ ಜೀವಿಯ ಕೆಳಭಾಗದ ಶರೀರವನ್ನ ಸೊಂಟದ ಕೆಳಗೆ ಮೃದುವಾಗಿ ಸೃಷ್ಟಿಸ್ತಾಳೆ. ನಂತರ ಈ ರಾಕ್ಷಸರು ಆ ಜೀವಿಯ ಶಕ್ತಿಯನ್ನ ಗಾಂಧಾರಿಯ ಗರ್ಭದಲ್ಲಿ ಸೇರಿಸ್ತಾರೆ ಮತ್ತು ಆ ಮೂಲಕ ದುರ್ಯೋಧನನ ಜನನವಾಗುತ್ತೆ. ಅಂದ್ರೆ ದುರ್ಯೋಧನ ಹುಟ್ಟುವಾಗಲೇ ಕಲಿಪುರುಷ ಮತ್ತು ರಾಕ್ಷಸರ ಅಂಶದೊಂದಿಗೆ ಜನಿಸಿದ್ದ. ಅವನು ವಿಲನ್ ಆಗಿದ್ರೂ ಸಹ ಅವನಲ್ಲಿ ಕೆಲವು ಶ್ರೇಷ್ಠವಾದಂತಹ ಗುಣಗಳಿತ್ತು. ದುರ್ಯೋಧನನ ಅತಿದೊಡ್ಡ ಗುಣ ಅಂದ್ರೆ ಸ್ನೇಹಿತರ ಮೇಲಿದ್ದಂತಹ ನಿಷ್ಠೆ. ದ್ರೋಣಾಚಾರ್ಯರು ಮತ್ತು ಪಾಂಡವರು ಕರ್ಣನನ್ನ ಸೂತ ಪುತ್ರ ಅಂತ ಕೀಳಾಗಿ ನೋಡಿದಾಗ ಅವನ ಪರವಾಗಿ ನಿಂತಿದ್ದು, ಅವನಿಗೆ ಅಂಗ ದೇಶದ ರಾಜ ಎಂಬ ಪಟ್ಟವನ್ನ ಕಟ್ಟಿದ್ದು ಇದೇ ದುರ್ಯೋಧನ. ಅಲ್ಲಿಂದ ಶುರುವಾದ ಸ್ನೇಹ ಕರ್ಣನ ಸಾವಿನವರೆಗೂ ಕೂಡ ಇತ್ತು. ಇದು ದುರ್ಯೋಧನ ಸ್ನೇಹ ಮತ್ತು ಭಕ್ತಿಯ ಮೇಲಿದ್ದಂತಹ ನಿಷ್ಠೆ. ಇಷ್ಟೇ ಅಲ್ಲ, ದುರ್ಯೋಧನ ಒಬ್ಬ ಶಿಸ್ತಿನ ವಿದ್ಯಾರ್ಥಿ ಆಗಿದ್ದ. ಆತ ಬಲರಾಮನ ಬಳಿ ಗದಾಯುದ್ಧವನ್ನ ಕಲಿತಾ ಇದ್ದ. ದುರ್ಯೋಧನನ ನಿರಂತರ ಪರಿಶ್ರಮ ಮತ್ತು ಛಲವನ್ನ ನೋಡಿ ಬಲರಾಮನಿಗೆ ಅವನ ಮೇಲೆ ಅಪಾರವಾದ ಪ್ರೀತಿಯೂ ಸಹ ಇತ್ತು. ಆ ಪ್ರೀತಿ ಎಷ್ಟಿತ್ತು ಅಂದ್ರೆ ಬಲರಾಮನು ತನ್ನ ತಂಗಿ ಸುಭದ್ರೆಯನ್ನ ದುರ್ಯೋಧನನಿಗೆ ವಿವಾಹ ಮಾಡಿಕೊಡಲು ಬಯಸಿದ್ರು. ಇಷ್ಟೆಲ್ಲಾ ಒಳ್ಳೆ ಗುಣಗಳಿದ್ರೂ ಸಹ ದುರ್ಯೋಧನನ ಪತನಕ್ಕೆ ಕಾರಣವಾಗಿದ್ದು ಅವನಲ್ಲಿದ್ದಂತಹ ಮಿತಿಮೀರಿದ ಅಸೂಯೆ. ಪಾಂಡವರು ಇಂದ್ರಪ್ರಸ್ಥ ಎಂಬ ಮಾಯಾ ನಗರವನ್ನ ಕಟ್ಟಿ ಅಪಾರವಾದ ಸಂಪತ್ತನ್ನ ಗಳಿಸಿದ್ದನ್ನ ಕಂಡು ದುರ್ಯೋಧನನಿಗೆ ತಡೆದುಕೊಳ್ಳೋದಕ್ಕೆ ಆಗ್ಲೇ ಇಲ್ಲ. ನೇರವಾದ ಯುದ್ಧದಲ್ಲಿ ಪಾಂಡವರನ್ನ ಸೋಲಿಸಲು ಸಾಧ್ಯವಿಲ್ಲ ಅಂತ ತಿಳಿದಿದ್ದಂತಹ ಈ ದುರ್ಯೋಧನ ಮತ್ತು ಅವನ ಸೋದರ ಮಾವ ಶಕುನಿ ಸೇರಿ ಒಂದು ಕುತಂತ್ರವನ್ನ ರೂಪಿಸ್ತಾರೆ. ಅದೇ ಕುಖ್ಯಾತ ದ್ಯುತ ಅಂದ್ರೆ ಪಗಡೆಯಾಟ. ಆ ಆಟದಲ್ಲಿ ಧರ್ಮರಾಜನನ್ನ ಮೋಸದಿಂದ ಸೋಲಿಸಿ ಪಾಂಡವರ ಸಂಪತ್ತು ಮತ್ತು ರಾಜ್ಯವನ್ನ ಕಸಿದುಕೊಳ್ತಾರೆ. ಇನ್ನ ದುರ್ಯೋಧನನ ಸಾವಿನ ರಹಸ್ಯವನ್ನ ನೋಡೋದಾದ್ರೆ ಸಿನಿಮಾಗಳ ಕಟ್ಟುಕತೆಗೂ ಅಸಲಿ ಸತ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ದುರ್ಯೋಧನನ ಸಾವಿನ ಬಗ್ಗೆ ಒಂದು ದೊಡ್ಡ ಸುಳ್ಳು ಕತೆ ಜನಪ್ರಿಯವಾಗಿದೆ. ಬಾಲಭಾರತ ಅಥವಾ ದಾನವೀರ ಶೂರ ಕರ್ಣನಂತಹ ಸಿನಿಮಾಗಳಲ್ಲಿ
ಗಾಂಧಾರಿಯು ತನ್ನ ಮಗನಿಗೆ ಬೆತ್ತಲೆಯಾಗಿ ಬರೋದಕ್ಕೆ ಹೇಳಿ ಅವನ ಮೈಗೆಲ್ಲ ಒಂದು ವಿಶೇಷ ಲೇಪನವನ್ನ ಹಚ್ಚುತ್ತಾಳೆ. ಆದರೆ ಅವನು ನಾಚಿಕೆಯಿಂದ ತೊಡೆಯ ಭಾಗಕ್ಕೆ ಬಟ್ಟೆಯನ್ನ ಕಟ್ಕೊಂಡಿದ್ರಿಂದ ಆ ಭಾಗ ಮಾತ್ರ ದುರ್ಬಲ ಆಯಿತು ಅಂತ ತೋರಿಸಲಾಗಿದೆ. ಇದು ಸಂಪೂರ್ಣ ಕತೆ ಸುಳ್ಳು. ಇದು ಮೂಲ ಭಾರತದಲ್ಲಿ ಎಲ್ಲೂ ಸಹ ಇಲ್ಲ. ಹಾಗಾದ್ರೆ ಭೀಮ ಅವನ ತೊಡೆಯನ್ನೇ ಯಾಕೆ ಮುರಿಬೇಕಾಯಿತು? ಇದಕ್ಕೆ ಮೂಲ ಮಹಾಭಾರತದ 2 ಪ್ರಬಲ ಕಾರಣ ಇದೆ. ಮೊದಲನೇ ಕಾರಣ ಏನಂದ್ರೆ, ನಾನು ಮೊದಲೇ ಹೇಳಿದಂತೆ ಪಾರ್ವತಿ ದೇವಿಯ ವರದಂತೆ ಅವನ ಶರೀರದ ಕೆಳಭಾಗ ಮೃದುವಾಗಿತ್ತು. ಹಾಗಾಗಿ ಅವನ ಮೇಲ್ಭಾಗಕ್ಕೆ ಹೊಡೆದರೆ ಅವನು ಸಾಯ್ತಾ ಇರಲಿಲ್ಲ. ಅವನನ್ನ ಕೊಲ್ಲೋದಕ್ಕೆ ಸೊಂಟದ ಕೆಳಭಾಗದಲ್ಲಿ ಹೊಡಿಬೇಕಾಗಿತ್ತು. ಆದರೆ ಕಾರಣ 2 ನೋಡೋದಾದ್ರೆ, ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ದುರ್ಯೋಧನನು ತನ್ನ ಅಹಂಕಾರದಿಂದ ತನ್ನ ತೊಡೆಯ ಮೇಲಿದ್ದ ಬಟ್ಟೆಯನ್ನ ಸರಿಸಿ ದ್ರೌಪದಿಗೆ ಬಂದು ಕೂರುವಂತೆ ಅಣಕಿಸ್ತಾನೆ. ಆ ಹೀನ ಕೃತ್ಯವನ್ನ ನೋಡಿದಂತಹ ಭೀಮ ಯುದ್ಧದಲ್ಲಿ ನಿನ್ನ ಅದೇ ತೊಡೆಯನ್ನ ಮುರಿತೀನಿ ಅಂತ ಶಪಥವನ್ನ ಮಾಡ್ತಾನೆ. ಇನ್ನು 3ನೇ ಕಾರಣವನ್ನ ನೋಡೋದಾದ್ರೆ, ಒಮ್ಮೆ ಮೈತ್ರೇಯ ಮಹರ್ಷಿಗಳು ದುರ್ಯೋಧನನಿಗೆ ಪಾಂಡವರ ಜೊತೆಗೆ ಶಾಂತಿ ಮಾಡ್ಕೋ ಅಂತ ಬುದ್ಧಿವಾದವನ್ನ ಹೇಳ್ತಾರೆ. ಆದರೆ ದುರ್ಯೋಧನ ಮುನಿಗಳ ಎದುರೇ ಅಹಂಕಾರದಿಂದ ತನ್ನ ತೊಡೆಯನ್ನ ತಟ್ಟಿಕೊಳ್ತಾನೆ. ಇದರಿಂದ ಕೋಪಗೊಂಡ ಮುನಿಗಳು, ಭೀಮನು ನಿನ್ನ ತೊಡೆ ಮುರಿದೇ ನಿನ್ನನ್ನು ಕೊಲ್ತಾನೆ ಅಂತ ಶಾಪವನ್ನು ಸಹ ನೀಡಿದ್ರಂತೆ. ಮೂಲ ಮಹಾಭಾರತದ ಪ್ರಕಾರ ಕುರುಕ್ಷೇತ್ರ ಯುದ್ಧದ ಕೊನೆ ದಿನಗಳಲ್ಲಿ ಸಿನಿಮಾಗಳಲ್ಲಿ ತೋರಿಸುವಂತೆ ದುರ್ಯೋಧನ ಏನೋ ಮಹಾನ್ ಶೂರನಾಗಿ ಹೋರಾಡಲಿಲ್ಲ. ಬದಲಾಗಿ ಮಹಾಭಾರತದ ಪ್ರಕಾರ ಅವನು ಒಬ್ಬ ಹೇಡಿಯಾಗಿದ್ದ. ಪದೇ ಪದೇ ಯುದ್ಧ ಭೂಮಿಯಿಂದ ಬೆನ್ನು ತೋರಿಸಿ ಓಡಿ ಹೋಗ್ತಾ ಇದ್ದ. ಅಷ್ಟೇ ಅಲ್ಲ, ಆತನಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರವೃತ್ತಿ ಕೂಡ ಇತ್ತಂತೆ. ತನ್ನ ಸೈನ್ಯವೆಲ್ಲ ನಾಶವಾದಾಗ ಪ್ರಾಣ ಭಯದಿಂದ ದುರ್ಯೋಧನ ಓಡಿ ಹೋಗಿ ಬ್ರಹ್ಮ ಸರೋವರದ ನೀರಿನೊಳಗಡೆ ಅಡಗಿ ಕುಳಿತುಕೊಳ್ತಾನೆ. ಕೊನೆಗೆ ಪಾಂಡವರು ಅವನನ್ನ ಹುಡುಕಿ ಗದಾಯುದ್ಧಕ್ಕೆ ಕರೀತಾರೆ. ತನ್ನ ಶಪಥ ಮತ್ತು ಮುನಿಗಳ ಶಾಪದಂತೆ ಭೀಮ ಅವನ ತೊಡೆಗೆ ಹೊಡೆದು ಸೋಲಿಸ್ತಾನೆ. ನಿಯಮ ಬಾಹಿರವಾಗಿ ಸೊಂಟದ ಕೆಳಗೆ ಹೊಡೆದದ್ದನ್ನ ನೋಡಿ ಬಲರಾಮರಿಗೆ ವಿಪರೀತ ಕೋಪ ಬರುತ್ತೆ. ಆಗ ಕೃಷ್ಣ ಈ ದುರ್ಯೋಧನನ ದುಷ್ಟ ಕೃತ್ಯಗಳೇ ಅವನ ಸಾವಿಗೆ ಕಾರಣ ಅಂತ ವಿವರಿಸ್ತಾನೆ. ಆದರೂ ಬಲರಾಮ ಸಮಾಧಾನ ಆಗೋದಿಲ್ಲ. ಈ ಕಾರ್ಯ ಧರ್ಮಸಮ್ಮತವಾದದ್ದಲ್ಲ, ನಿಯಮ ಮೀರಿದ್ದಕ್ಕಾಗಿ ಭೀಮನಿಗೆ ಪ್ರಪಂಚ ಇರುವವರೆಗೂ ಸಹ ಅಪಖ್ಯಾತಿ ಇರುತ್ತೆ ಅಂತ ಶಾಪವನ್ನ ನೀಡ್ತಾರಂತೆ. ನೋಡಿದ್ರಲ್ಲ ಸ್ನೇಹಿತರೆ, ದುರ್ಯೋಧನ ಕೇವಲ ಒಬ್ಬ ಸಾಮಾನ್ಯ ವಿಲನ್ ಆಗಿರಲಿಲ್ಲ. ಆತ ಒಬ್ಬ ನಿಷ್ಠಾವಂತ ಸ್ನೇಹಿತ, ಶ್ರೇಷ್ಠ ವಿದ್ಯಾರ್ಥಿಯೂ ಕೂಡ ಆಗಿದ್ದ. ಆದರೆ ಅವನಲ್ಲಿದ್ದಂತಹ ಮಿತಿಮೀರಿದ ಅಸೂಯೆ, ಅಹಂಕಾರ ಮತ್ತು ಆತ ಮಾಡಿದಂತಹ ಕೆಟ್ಟ ತೀರ್ಮಾನಗಳು ಅವನ ನಾಶಕ್ಕೆ ಕಾರಣವಾಗಿತ್ತು. ತನ್ನ ಸಾವನ್ನು ತಾನೇ ತಂದುಕೊಂಡ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮಹಾಭಾರತದ ಯಾವ ಪಾತ್ರದ ಬಗ್ಗೆ ಮುಂದಿನ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.